ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ HAL ಅವರು ಮಾಡ್ತಿರೋ ರಿಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು ಮತ್ತು ಗೌರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ಯಾವ ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ, ಎಷ್ಟು ವ್ಯಾಕೆನ್ಸಿ ಇದೆ, ಹೇಗೆ ಅಪ್ಲೈ ಮಾಡೋದು, ಏನು ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ, ಎಲ್ಲ ಅದನ್ನು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಹಾಗೆ ಈ ವಿಡಿಯೋ ಎಂಡಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತೆಲ್ಲ ಕೂಡ ಹೇಳ್ತೀನಿ. ಸೊ ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ ಅಂದರೆ ಡಿಪ್ಲೊಮೊ ಟೆಕ್ನಿಷಿಯನ್ ಮೆಕ್ಯಾನಿಕಲ್. ಇಲ್ಲಿ OBCಗೆ 1 ವ್ಯಾಕೆನ್ಸಿ ಇದೆ. ಸೊ ಟೋಟಲ್ 1 ವ್ಯಾಕೆನ್ಸಿ. ಇನ್ನು ಡಿಪ್ಲೊಮೊ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ OBC 1, EWS ಅಥವಾ ಜನರಲ್ 1, ಟೋಟಲ್ 2 ವ್ಯಾಕೆನ್ಸಿ ಇದೆ. ಇನ್ನು ಡಿಪ್ಲೊಮೊ ಟೆಕ್ನಿಷಿಯನ್ SC 2 ವ್ಯಾಕೆನ್ಸಿ, ST 1 ವ್ಯಾಕೆನ್ಸಿ, OBC NCL 3 ವ್ಯಾಕೆನ್ಸಿ, EWS 2, UR 5, ಟೋಟಲ್ 13 ವ್ಯಾಕೆನ್ಸಿ. ಸೊ ಎಲ್ಲದ್ರದ್ದು ನೋಡೋದಾದರೆ ಟೋಟಲ್ 16 ವ್ಯಾಕೆನ್ಸಿ ಇದೆ. ಸೊ ಇದೆಲ್ಲ ಡಿಪ್ಲೊಮೋದವ್ರಿಗೆ ಮಾಡ್ತಿರೋ ರೆಕ್ರೂಟ್ಮೆಂಟ್. ಇನ್ನು ಸ್ವಲ್ಪ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿರ್ತಾರೆ, ರಿಸರ್ವೇಷನ್ ರಿಲೇಟೆಡ್ ಅದನ್ನೆಲ್ಲ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು PWD ಕ್ಯಾಂಡಿಡೇಟ್ ಆಗಿದ್ದರೆ ನಿಮ್ಮದು ಏನಾದರೂ ಡಿಸೆಬಿಲಿಟಿ ಏನೇನಿದ್ರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಅದ್ರ ರಿಲೇಟೆಡ್ ಇಲ್ಲಿದೆ, ಅದನ್ನೂ ಒಂದ್ಸಲ ನೋಡ್ಕೊಳ್ಳಿ. ಇನ್ನು ಕ್ವಾಲಿಫಿಕೇಷನ್ ಏನು ಬೇಕು ಅಂತ ನೋಡೋದಾದರೆ ಡಿಪ್ಲೊಮೊ ಟೆಕ್ನಿಷಿಯನ್ ಮೆಕ್ಯಾನಿಕಲ್. ಇದಕ್ಕೆ ನೋಡೋದಾದರೆ ನೀವು ಫುಲ್ ಟೈಮ್ ಅಥವಾ ರೆಗ್ಯುಲರ್ ಡಿಪ್ಲೊಮೊನ ಮೆಕ್ಯಾನಿಕಲ್ ಅಥವಾ ಮೆಕ್ಯಾನಿಕಲ್ ಆ್ಯಂಡ್ ಇನ್ಸ್ಟ್ರೂಮೆಂಟ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಪ್ರೊಡಕ್ಷನ್, ಮೆಕ್ಯಾನಿಕಲ್ CAD ಅಥವಾ CAM, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೇಂಟೆನೆನ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ CAD, ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್, ಇದರಲ್ಲಿ ಯಾವುದಾದ್ರು ಒಂದು ನೀವು ಮಾಡಿದರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಇನ್ನು ಡಿಪ್ಲೊಮೊ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್, ಇವ್ರಿಗೆ ನೋಡೋದಾದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಪವರ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಂಡಸ್ಟ್ರಿಯಲ್ ಕಂಟ್ರೋಲ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇನ್ಸ್ಟ್ರುಮೆಂಟೇಷನ್ ಆ್ಯಂಡ್ ಕಂಟ್ರೋಲ್, ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್ಸ್, ಇದರಲ್ಲಿ ಯಾವುದಾದ್ರು ನೀವು ಒಂದರಲ್ಲಿ ಮಾಡಿದರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಡಿಪ್ಲೊಮೊ ಟೆಕ್ನಿಷಿಯನ್ ಎಲೆಕ್ಟ್ರಾನಿಕ್ಸ್ಗೆ ನೋಡೋದಾದರೆ ಈ ಯಾವುದಾದ್ರೂ ಟ್ರೇಡ್ಸ್ಗಳಲ್ಲಿ ಮಾಡಿದರೂ ಆಗುತ್ತೆ. ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಇನ್ಸ್ಟ್ರುಮೆಂಟೇಷನ್ ಆ್ಯಂಡ್ ಕಂಟ್ರೋಲ್, ಇನ್ಸ್ಟ್ರುಮೆಂಟೇಷನ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಕಾಂಬ್ಯಾಟ್ ರೇಡಿಯೋ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೈಕ್ರೋ ಪ್ರೊಸೆಸರ್, ಈ ಥರ ಇದರಲ್ಲಿ ಯಾವುದಾದ್ರು ಮಾಡಿದರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅಥವಾ ಈ ನೋಟಿಫಿಕೇಶನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಏಜ್ ಲಿಮಿಟ್, ಏಜ್ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಕನ್ಸೆಷನ್ ಆಗಿರ್ಬೋದು, ಅದ್ರ ರಿಲೇಟೆಡ್ ಡೀಟೇಲ್ಸ್ ಇಲ್ಲಿದೆ. ನಿಮ್ಮ ಏಜ್ 7/5/2025ಕ್ಕೆ ನೋಡಿದಾಗ ನೀವೇನಾದರೂ ಜನರಲ್ ಅಥವಾ EWS ಆಗಿದ್ದರೆ 28 ಏಜ್ ಮೇಲೆ ಆಗಿರಬಾರ್ದು. ಆಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಏನೇನಾದರೂ ನೀವು OBC NCL ಅಥವಾ SC ST EWS ಅವರಾಗಿ ಜನರಲ್ ಆ ಕ್ಯಾಟಗರಿ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ರೆ ನಿಮಗೆ ಯಾವುದೇ ಥರದ ಏಜ್ ರಿಲ್ಯಾಕ್ಸೇಷನ್ ಸಿಗಲ್ಲ. ಆದರೆ ನೀವೇನಾದರೂ SC ST, ಅದಕ್ಕೆ ರಿಸರ್ವೇಷನ್ದು ಸ್ವಲ್ಪ ಪೋಸ್ಟ್ಗಳಿದೆ ನೋಡಿ, ಅದಕ್ಕೆ ನೀವು ಅಪ್ಲೈ ಮಾಡ್ತಾ ಇದ್ದರೆ SC ST ಆಗಿದ್ದರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು OBC NCL ಆಗಿದ್ದರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು PWD ಕ್ಯಾಂಡಿಡೇಟ್ಸ್ ಆಗಿದ್ದರೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ನೀವೇನಾದ್ರು PWD ಕ್ಯಾಂಡಿಡೇಟ್ SC ST ಆಗಿದ್ದರೆ 15 ವರ್ಷ, OBC ಆಗಿದ್ದರೆ 13 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ನಿಮ್ಗೇನಾದ್ರು ಎಜುಕೇಷನ್ ಆದಮೇಲೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದ್ರ ಡೀಟೇಲ್ಸ್ ಇಲ್ಲಿದೆ ನೋಡ್ಕೊಳ್ಳಿ. ನೀವು ಸೆಲೆಕ್ಟ್ ಆದಮೇಲೆ ಟ್ರೈನಿಂಗ್ ಬಂದು 8 ವೀಕ್ಸ್ ಅಂದರೆ 2 ಮಂತು ಟ್ರೈನಿಂಗ್ ಇರುತ್ತೆ. ಯಾರ್ಯಾರು ಸೆಲೆಕ್ಟ್ ಆಗ್ತೀರಾ ಅವ್ರನ್ನೆಲ್ಲ ಟ್ರೈನಿಂಗಿಗೆ IAF ಅಥವಾ ನಾವಲ್ ಬೇಸಸ್ ಲೈಕ್ ನಾಲಿಯಾ, ಸೂಲೂರ್, ಬೀದರ್, ಉತ್ತರಲಾಯ್, ಪುಣೆ, ಗೋವಾ, ತೇಜ್ಪುರ್, ಜೋಧ್ಪುರ್, ಈ ಥರದ್ರಲ್ಲಿ ಯಾವುದ್ರಲ್ಲಾರು ಒಂದಕ್ಕೆ ಹಾಕ್ತಾರೆ. ಇನ್ನು ಇದಕ್ಕೆ ಎಷ್ಟು ಸಂಬಳ ಸಿಗುತ್ತೆ ಅಂತ ನೋಡೋದಾದರೆ ಡಿಪ್ಲೊಮೊ ಟೆಕ್ನಿಷಿಯನ್ಗೆ ಇದು ಬಂದು D6 ಈ ಕ್ಯಾಟಗರಿಯಲ್ಲಿ ಬರುತ್ತೆ. ಪ್ರತಿ ತಿಂಗಳು 23,000 ಸಂಬಳ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಇನ್ನೂ ಬೇರೆ ಬೇರೆ ಅಲೋವೆನ್ಸಸ್ಗಳು ಕೂಡ ಇರುತ್ತೆ. ಅದ್ರ ಡೀಟೇಲ್ಸ್ ಎಲ್ಲ ಇಲ್ಲಿದೆ ನೋಡಿ. ಇನ್ನು ಅಪ್ಲಿಕೇಶನ್ ಫೀ ಬಂದು 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಈ ಅಪ್ಲಿಕೇಶನ್ ಫೀ ಯಾರ್ಯಾರು ಕಟ್ಟಬೇಕು ಅಂದರೆ ಜನರಲ್, OBC NCL, EWS ಈ ಕ್ಯಾಟಗರಿಗಳಷ್ಟೇ ಈ ಅಪ್ಲಿಕೇಶನ್ ಫೀಸ್ನ ಕಟ್ಟಬೇಕು. ಇನ್ನು SC ST PWD ಅಪ್ರೆಂಟಿಸ್ ಅಂದರೆ ಇದರಲ್ಲಿ ಏನಾದರೂ ಅಪ್ರೆಂಟಿಸ್ಶಿಪ್ ಮಾಡಿದರೆ HAL ಅವ್ರಿಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಅಪ್ಲಿಕೇಶನ್ ಫೀಸ್ನ ನೀವು SBI ಕಲೆಕ್ಟ್ ಮುಖಾಂತರನೇ SBI ಕಲೆಕ್ಟ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, ಅದಾದಮೇಲೆ ಏನೇನು ಮಾಡಬೇಕು ಅಂತ ಸ್ಟೆಪ್ಸ್ ಇಲ್ಲಿದೆ
ಅದ್ರ ಪ್ರಕಾರ ನೀವು ಅಪ್ಲಿಕೇಶನ್ ಫೀಸ್ನ ಕಟ್ಬೋದು. ಅಥವಾ ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI, ನೆಟ್ ಬ್ಯಾಂಕಿಂಗ್ ಇದ್ರಲ್ಲಿ ಕೂಡ ಬೇಕಾದ್ರೂ ನೀವು ಕಟ್ಬೋದು. ಇನ್ನು ರಿಜಿಸ್ಟ್ರೇಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದರೆ, ನೀವು ರಿಜಿಸ್ಟ್ರೇಷನ್ಗಿಂತ ಮುಂಚೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನಿಮ್ಮದು ಒಂದು ಇಮೇಲ್ ID ಬೇಕು. ಯಾಕೆಂದರೆ ಅದ್ರ ಮುಖಾಂತರನೇ ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋದು. ಲೈಕ್ ಸೆಲೆಕ್ಷನ್ ಆಗಿದ್ರೋ ಇಲ್ವೋ, ಅಥವಾ ಎಕ್ಸಾಮ್ ಯಾವಾಗಿರುತ್ತೆ, ಅಥವಾ ಏನಾದ್ರು ಇಂಟರ್ವ್ಯೂ ಏನಿರುತ್ತೆ ಅದ್ರ ಡೀಟೇಲ್ಸ್ ಎಲ್ಲ ಇಮೇಲ್ ಮುಖಾಂತರನೇ ಕಳಿಸ್ತಾರೆ. ಸೊ ಇಮೇಲ್ ID ವ್ಯಾಲಿಡ್ ಇರೋದು ಕೊಡಿ. ಆಮೇಲೆ ಆಧಾರ್ ಕಾರ್ಡ್ ನಂಬರ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಷನ್ಸ್ ಅಂದರೆ ಲೈಕ್ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಡಿಪ್ಲೊಮೊ ಮಾರ್ಕ್ಸ್ ಕಾರ್ಡ್ ಅವೆಲ್ಲ. ಇನ್ನು ನಿಮ್ಮದು ಫೋಟೋಗ್ರಾಫ್ ಮತ್ತು ನಿಮ್ಮದು ಸಿಗ್ನೇಚರ್. ಅದು ಬಂದು ಫೋಟೋ ಬಂದು 30 KB ಇಂದ 50 KB ಒಳಗಿರಬೇಕು. ಸಿಗ್ನೇಚರ್ ಕೂಡ ಅಷ್ಟೇ 30 KB ಮೇಲೆ 50 KB ಒಳಗಿರಬೇಕು. ಇನ್ನು ನೀವೇನಾದ್ರು ಕ್ವಾಲಿಫಿಕೇಷನ್ ಆದಮೇಲೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅದ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು. ಅಪ್ಲಿಕೇಶನ್ನ ಬಂದು ನೀವು 24/4/2025 ಹಿಡಿದು 7/5/2025 ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ನ ನೋಡೋದಾದರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಅದು ಬಂದು ಹೈದ್ರಾಬಾದಲ್ಲಿರುತ್ತೆ. ಈಗ ಸದ್ಯಕ್ಕೆ ರಿಟರ್ನ್ ಟೆಸ್ಟ್ ಬಂದು 25/5/2025 ಇರುತ್ತೆ ಅಂದಿದ್ದಾರೆ. ಬಟ್ ಮುಂದೆ ಚೇಂಜ್ ಆದರೆ ಸೈಟಲ್ಲಿ ಅಥವಾ ನಿಮಗೆ ಇಮೇಲ್ ಮುಖಾಂತರ ತಿಳಿಸ್ತಾರೆ. ಏನಾದರೂ ತುಂಬ ಜನ ಅಪ್ಲಿಕೇಶನ್ ಹಾಕಿದರೆ ಆಮೇಲೆ ಕ್ಯಾಟಗರಿ ವೈಸ್ ಕಟ್ ಆಫ್ನೆಲ್ಲ ಇಡ್ತಾರೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಥವಾ ಇಂಟರ್ವ್ಯೂ ಆ ಥರ ಏನಾದ್ರು ಇರುತ್ತೆ, ಅದ್ರ ಮೇಲೆ ನಿಮ್ಮನ್ನ ತಗೊತಾರೆ. ಈ ರಿಟರ್ನ್ ಟೆಸ್ಟ್ ಬಂದು 2.5 ಗಂಟೆ ಎಕ್ಸಾಮ್ ಆಗಿರುತ್ತೆ. ಅದರಲ್ಲಿ 3 ಪಾರ್ಟ್ ಇರುತ್ತೆ. ಅದು MCQ ಎಕ್ಸಾಮ್ ಆಗಿರುತ್ತೆ. ಪಾರ್ಟ್ 1 20 ಕ್ವಶನ್ ಜನರಲ್ ಅವೇರ್ನೆಸ್ ಬಗ್ಗೆ ಇರುತ್ತೆ. ಪಾರ್ಟ್ 2 40 ಕ್ವಶನ್ ಇಂಗ್ಲೀಷ್ ಆ್ಯಂಡ್ ರೀಸನಿಂಗ್ ಮೇಲೆ. ಪಾರ್ಟ್ 3 100 ಕ್ವಶನ್ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಿರ್ತೀರ, ಲೈಕ್ ಮೆಕ್ಯಾನಿಕಲ್ಗೆ ಅಪ್ಲೈ ಮಾಡ್ತಿದ್ರೆ ಮೆಕ್ಯಾನಿಕಲ್ ರಿಲೇಟೆಡ್ ಕ್ವಶನ್, ಎಲೆಕ್ಟ್ರಿಕಲ್ ಆದರೆ ಎಲೆಕ್ಟ್ರಿಕಲ್ ಆ ಥರ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ ಇಲ್ಲ, 1 ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಇನ್ನು ಮೆಡಿಕಲ್ ಎಕ್ಸಾಮಿನೇಷನ್ಲಿ ಏನೇನು ಚೆಕ್ ಮಾಡ್ತಾರೆ ಅದ್ರ ಡೀಟೇಲ್ಸ್ ಇಲ್ಲಿದೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕೆರಿಯರ್ ಅಲ್ಲಿಗೆ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕಿರುತ್ತೆ. ಅದನ್ನ ತೋರಿಸ್ತೀನಿ ವಿಡಿಯೋ ಎಂಡಲ್ಲಿ. ಇನ್ನು ಸ್ವಲ್ಪ ಜನರಲ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ, ಅದನ್ನೆಲ್ಲ ಒಂದ್ಸಲ ನೋಡ್ಕೊಳ್ಳಿ. ಇನ್ನು ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇನ್ನು ಕೆಳಗಡೆ ಎಲ್ಲ ಸೇಮ್ ಇಂಗ್ಲೀಷಲ್ಲಿದ್ದಿದೆ, ಹಿಂದಿಯಲ್ಲಿದೆ. ಇನ್ನು ಲಾಸ್ಟಲ್ಲಿ ಬಂದರೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆ ಥರ ಎಲ್ಲ ಇದನ್ನ ಪ್ರಿಂಟ್ ತಗೊಂಡು ಈ ಫಾರ್ಮ್ನ ಫಿಲ್ ಮಾಡಿಬಿಟ್ಟು ಎಲ್ಲಿ ಸೈನ್ಗಳು ಬೇಕಿರುತ್ತೆ ಅಲ್ಲಿಂದ ಸೈನ್ಗಳನ್ನ ತಗೊಂಡು ಇಲ್ಲಿ ಅಪ್ಲೋಡ್ ಮಾಡೋದು ಅಥವಾ ಸಬ್ಮಿಟ್ ಮಾಡೋದು ಇರುತ್ತೆ. ಇನ್ನು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂದರೆ HAL ವೆಬ್ಸೈಟ್ಗೆ ಬಂದ್ಬಿಟ್ಟು ಇಲ್ಲಿ ಕೆರಿಯರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಇಲ್ಲಿ ಕೆಳಗಡೆ ಎಲ್ಲದನ್ನೂ ತೋರಿಸುತ್ತೆ ಯಾವ್ದು ಅಂತ. ಇದರಲ್ಲಿ ಇಲ್ಲಿ ನಾವು ಈಗ ತಿಳಿಸ್ಕೊಟ್ಟಿದ್ದು ಯಾವುದು ಅಂದರೆ ಎಂಗೇಜ್ಮೆಂಟ್ ಆಫ್ ಪರ್ಸ್ನಲ್ ಆನ್ ಟೆನ್ಯೂರ್ ಬೇಸಿಸ್ ಇನ್ ನಾನ್ ಎಕ್ಸಿಕ್ಯೂಟಿವ್ ಕ್ಯಾಡ್ರೆ. ಇದ್ರದ್ದು ಸ್ಟಾರ್ಟಿಂಗ್ ಡೇಟ್ ಬಂದು 24/4/2025, ಎಂಡ್ ಡೇಟ್ ಬಂದು 7/5/2025. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ನೋಟಿಫಿಕೇಷನ್ನು, ಅಪ್ಲೈರ್ ಇದೆಲ್ಲ ಬರುತ್ತೆ. ಈಗ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಇದೇ ನೋಟಿಫಿಕೇಷನ್. ಅಪ್ಲೈ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಗ ಈ ಪೇಜ್ಗೆ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಅಪ್ಲೈ ಆನ್ಲೈನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ವಲ್ಪ ಜನರಲ್ ಇನ್ಸ್ಟ್ರಕ್ಷನ್ ಅದೆಲ್ಲ ಕೊಡುತ್ತೆ. ಇಲ್ಲಿ ಐ ಹ್ಯಾವ್ ರೀಡ್ ಆ್ಯಂಡ್ ಅಗ್ರಿ ಇದನ್ನೆಲ್ಲ ಕೊಟ್ಬಿಟ್ಟು ಈ ಚೆಕ್ ಬಾಕ್ಸ್ನ ಈ ಥರ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ಆಗ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಆದಮೇಲೆ ನೀವು ಅಪ್ಲಿಕೇಶನ್ ಹಾಕೋದಿರುತ್ತೆ. ಇಲ್ಲಿ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಅದನ್ನ ಚೂಸ್ ಮಾಡಬೇಕು. ನಿಮ್ಮ ನೇಮ್, ಆಧಾರ್ ನಂಬರ್, ಕ್ಯಾಟಗರಿ ಯಾವುದು, ಜೆಂಡರ್, ನ್ಯಾಷನಾಲಿಟಿ, PWD ಕ್ಯಾಂಡಿಡೇಟೋ ಅಲ್ವೋ, ನೀವೇನಾದ್ರು ಅಂದರೆ ಇದರಲ್ಲಿ ಅಪ್ರೆಂಟಿಸ್ಶಿಪ್ ಮಾಡಿದ್ರೋ ಇಲ್ವೋ ಆ ಡೀಟೇಲ್ಸ್, ಡೇಟ್ ಆಫ್ ಬರ್ತ್, ಏಜ್ ರಿಲ್ಯಾಕ್ಸೇಷನ್ ಬೇಕೋ ಬೇಡವೋ, ಮತ್ತು ಇನ್ನು ಮೊಬೈಲ್ ನಂಬರ್, ಇಮೇಲ್ ID ಅದನ್ನೆಲ್ಲ ಕೊಟ್ಬಿಟ್ಟು OTP ಬರುತ್ತೆ, ವೆರಿಫೈ ಮಾಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು. ಅದಾದಮೇಲೆ ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನ್ ಏನೇನು ಕೇಳುತ್ತೆ ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮಾಡೋದಿರುತ್ತೆ. ಆಮೇಲೆ ಅಪ್ಲಿಕೇಶನ್ ಫೀಸ್ನೂ ಕಟ್ಟಬೇಕು. ಅಪ್ಲಿಕೇಶನ್ ಫೀಸ್ ಕಟ್ಟಿದರೆ ನಿಮ್ಗೆ ಇಮೇಲಲ್ಲೇ ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.